ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈಗ ದಾವಣಗೆರೆ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಅದೇ ಕಾಲಕ್ಕೆ ಬಾಗಲಕೋಟೆಯಲ್ಲಿ ಇಷ್ಟರಲ್ಲಿ ಯತ್ನಾಳ್ ಎಂಟ್ರಿ ಆಗಬೇಕಾಗಿತ್ತಲ್ಲ ಅನ್ನುವಂಥ ಒಂದು ಪ್ರಶ್ನೆ ಅದ. ಅದ್ರ ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಇವರು ಬರ್ಬೋದಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಒಂದಿಷ್ಟು ಆ ಪ್ರದೇಶದಲ್ಲಿ ಹಿಂದುತ್ವದ ಹವಾ ಹೆಚ್ಚದ. ಹೀಗಾಗಿ ಇವರಿಬ್ಬರು ಬಂದ್ರಪ್ಪ ಅಂತಂದ್ರೆ ಅದು ಚೇಂಜ್ ಆಗ್ಬೋದಾ ಗೇಮು ಅನ್ನುವಂಥದ್ದು. ಈಗಂತ ಅಲ್ಲಿ ಒಂದು ಹಂತದವರೆಗೆ ಸಮಾನವಾಗಿ ನಿಂತಿದ್ದಾವ. ಯಾರೋ ಗೆಲ್ಬೋದು, ಯಾರೋ ಇಳಿಬೋದು ಅಂತೇಳಿ. ಆದರೆ ಇವ್ರು ಬಂದರೆ ಸ್ವಲ್ಪ ಅಲ್ಲೇ ಮತದಾರ ಬದಲಾಗ್ಬೋದು ಅಂತ ಒಂದು ಇದ್ದರೆ, ಇನ್ನೊಂದು ಕಡೆ ಇದು ಒಂದು ಉಲ್ಟಾನು ಹೊಡಿಬೋದು ಅನ್ನುವಂಥ ಕಾರಣ ಅದ. ಯಾಕಂದ್ರೆ ಆ ಹಳ್ಳಿಗಳ ಮಟ್ಟದಲ್ಲಿ, ಇನ್ನುಳಿದ ಮಟ್ಟದಲ್ಲಿ ಮೇಟಿಯವರ ಮತ್ತು ಅಹಿಂದದ ಪ್ರಭಾವನೂ ಸಾಕಷ್ಟು ಅದಲ್ಲ. ಹೀಗಾಗಿ ಇವ್ರು ಕರೆಸಬಾರ್ದು ಅನ್ನುವಂಥ ಗೊಂದಲದಲ್ಲೇ ಇರ್ಬೋದಾ ಮೋಸ್ಟ್ಲಿ ನಮ್ಮ ವೀರಣ್ಣ ಚಲಂದ ಮಟ್ಟರು ಅಂತೇಳಿ. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಒಂದು ಏನು ಕಾಂಪ್ಲಿಕೇಟೆಡ್ ಅದಪ್ಪ ಅಂತಂದ್ರೆ, ಯತ್ನಾಳ್ ಅಂಥವ್ರನ್ನ ಕರೆಸೋದಕ್ಕೆ ನಮ್ಮ ಯಡಿಯೂರಪ್ಪನಂಥವ್ರು ಒಪ್ಪಿಗೆ ಕೊಡ್ತಾರ ಅಂತ. ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಟೆಲಿಕಾಸ್ಟ್ ಆ ಭಾಗದಲ್ಲೇ ಯತ್ನಾಳ್ ಬಂದು ಪ್ರಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವ ಇರ್ಬೋದು. ಯಾಕಂದ್ರೆ ಯಾರೂ ತಮ್ಮ ವೈರಿಗಳನ್ನು ತಾವು ಬೆಳೆಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈ ದಿಶೆಯಲ್ಲೇ ಯಡಿಯೂರಪ್ಪನವ್ರಿಗೆ ಯತ್ನಾಳ್ ಬರೋದು ಬೇಡನಾ ಅನ್ನುವಂಥದ್ದು. ಆದರೆ ಇಲ್ಲಿ ಗೆಲ್ಲಬೇಕಾಗಿದ್ದಪ್ಪ ಅಂತಂದ್ರೆ ಅಲ್ಲಿ ಪ್ರಭಾವ ಯಾವುದು? ಸಿಟಿ ಮಟ್ಟದಲ್ಲೇ, ನಗರ ಮಟ್ಟದಲ್ಲೇ ನಿಶ್ಚಿತವಾಗಿಯೂ ಅಲ್ಲೇ ಹಿಂದುತ್ವ ಅಲ್ಲೇ ಇರ್ಬೋದು, ಎಬ್ಬಿಸ್ಬೋದು, ಅವರಿಲ್ಲ ಅಂತಲ್ಲ. ಆದರೆ ಹಳ್ಳಿಗಳಿಗೆ ಅದ್ರ ಅಡ್ವರ್ಸ್ ಎಫೆಕ್ಟ್ ಆಗಬಹುದಾ ಅನ್ನೋಂಥ ಒಂದು ಕಾರಣವೂ ಅದು ಅಂತೇಳಿ ಅನ್ನಿಸ್ಲಿಕ್ಕತ್ತದ. ಏನೋ ಆಗಲಿ, ಇಷ್ಟವಾಗಿ ಬರಬೇಕಾಗಿತ್ತು, ಬಂದಿಲ್ಲ, ಇನ್ನು ಬರ್ಬೋದು. ಯಾಕಂದ್ರೆ ಈಗಾಗಲೇ ಈ ವಿಷಯದಲ್ಲಿ ವೀರಣ್ಣ ಚಲಂದಿಮಠರಿಗೆ ಇಲ್ಲ ಅವ್ರನ್ನ ಕರೆಸಬೇಕು ಅನ್ನುವಂಥ ಒಂದೇನೋ ಮನದ ಮೂಲೆಯಲ್ಲಿ ದೊಡ್ಡ ಆಶಯ ಅದ. ಅದು ಯಶಸ್ವಿ ಆದಿತ ಅನ್ನೋಂಥದ್ದು. ಅದೇನೋ ಇರಿ. ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ಈ ಸದ್ಯದಲ್ಲೇ ಎರಡೂ ರೀತಿಯ ಪ್ರಭಾವಗಳು ಅದೇ. ಒಂದು ಗ್ಯಾರಂಟಿಯ ಹವಾನೂ ನಡೀತಾ ಇದೆ, ಇಲ್ಲ ಅಂತಲ್ಲ. ಅನೇಕ ಬಡವರು, ಕೃಷಿ ಕೂಲಿಕಾರರು ಇರ್ಬೋದು, ಮತ್ತೇನಿರ್ಬೋದು, ಅಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ, ಇಲ್ಲಪ್ಪ ಇದು ಗ್ಯಾರಂಟಿ ಚೆನ್ನಾಗಿದೆ, ಅಡ್ಡಿ ಇಲ್ಲ ಅನ್ನುವಂಥ ಮಾತು. ಇದನ್ನು ಬೀಟ್ ಮಾಡಬೇಕಾಗಿದ್ದಪ್ಪ ಅಂದರೆ ಹಿಂದುತ್ವದ ಜಬರ್ದಸ್ತಾಗಿ ಪ್ರಚಾರ ಮಾಡಬೇಕಾಗಿದೆ. ಆ ದಿಶೆಯಲ್ಲೇ ವಿಜಯೇಂದ್ರ ಅವರಾಗಲಿ, ನಮ್ಮ ಯಡಿಯೂರಪ್ಪನವರಾಗಲಿ ಏನು ಸ್ಟ್ರಾಟಜಿ ಮಾಡ್ಬೋದು ಅನ್ನೋದು ಇಂದು ನಾಳೆ ಇಷ್ಟರಲ್ಲಿ ಗೊತ್ತಾಗ್ಬೋದು ಮೋಸ್ಟ್ಲಿ. ಆದರೆ ನಮ್ಮ ಚರಿತ್ರೆ ಮನದಲ್ಲಿ ಇರೋದು ಏನಪ್ಪ ಅಂದ್ರೆ, ಈ ಇಬ್ಬರು ಹಿಂದುತ್ವವಾದಿಗಳನ್ನು ಕರೆಸಿ ಮಾತಾಡಿಸುವಂಥದ್ದು ಭಾಳಷ್ಟು ದಂಕ ಅಂತದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಬಾಗಲಕೋಟೆಯಲ್ಲಿ ಅನ್ನೋದು ಅಷ್ಟ ಮುಖ್ಯದ. ಆದರೂ ತಮ್ಮ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಚಲನಚಿತ್ರ ಮಂಡಲಂತೆ ತಮ್ಮ ಮನೆಗೆ ಭೇಟಿಯಾಗಿ ಜನರನ್ನು ಒಲಿಸ್ಕೊಳ್ಳುವಂಥ ಕೆಲಸವನ್ನು ಈ ಸಲ ಗೆಲ್ಲೇಬೇಕು ಅಂತ ಅಷ್ಟಕ್ಕೂ ಬಿದ್ದಿದ್ದಾರೆ ಅವರು. ಮತ್ತು ತಮ್ಮದೇ ಆದ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಪ್ರತಿ ವಾರ್ಡ್ ಆಗಿರ್ಬೋದು, ಪ್ರತಿ ಮನೆ ಆಗಿರ್ಬೋದು, ಪ್ರತಿ ಓಣಿ ಆಗಿರ್ಬೋದು, ಪ್ರತಿ ಹಳ್ಳಿಗೂ ತಮ್ಮ ಕಾರ್ಯಕರ್ತರನ್ನು ಕಳಿಸ್ತಾ ಇದ್ದಾರೆ. ಸ್ವತಃ ತಾವು ಎಷ್ಟು ಸಾಧ್ಯ ಭೇಟಿಯಾಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲೇ ಕೆಲವೊಮ್ಮೆ ಹೌದಪ್ಪ ಇದು BJPಗೆ ತವ್ರ ಮನೆ ಆಗ್ಬೋದೇನೋ ಗೆಲ್ಲುವಂಥದ್ದು ತೊಂದರೆ ಅನಿಸಿದ್ರೆ, ಇನ್ನು ಹಳ್ಳಿಗಳ ಏರಿಯಾದಲ್ಲೇ ಹೋದಾಗ ಸಹಜವಾಗಿ ಅನ್ನಿಸ್ತದೆ, ಇಲ್ಲ ಈ ಒಂದು ಅವ್ರ ಪ್ರಭಾವ ಚೆನ್ನಾಗ್ಯದಪ್ಪ ಅಲ್ಲೇ ಆಗ್ತದೆ ಅನ್ನೋಂಥದ್ದು. ಈ ಎರಡೂ ಕಾರಣಕ್ಕಾಗಿ ಇವತ್ತು ಬಾಗಲಕೋಟೆಗೆ ಏನದಪ್ಪ ಅಂತಂದ್ರೆ ಭಾಳ ಒಂದು ಚರ್ಚಾ ಕೇಂದ್ರ ಆಗಿದೆ. ಜೊತೆಗೆ BJPಗೂ ಆಯಿತು, ಕಾಂಗ್ರೆಸ್ಸಿಗೂ ಆಯಿತು, ಸವಾಲಿನ ಪ್ರಶ್ನೆಯನ್ನು ಆಗ್ತಾಯಿದೆ. ಇನ್ನು ನಮ್ಮ ಸತೀಶ್ ಅವರಾಯ್ತು, ಅವ್ರ ಜೊತೆಗಾರರಾಯ್ತು, ಮೌನವಾಗಿ ತಮ್ಮ ಕೆಲಸವಂತ ಮಾಡ್ತಾಯಿದ್ದಾರೆ ಅಂತೇಳಿ ಸುತ್ತಲೂ ಬರ್ತಾಯಿದ್ದಾವೆ, ಭೇಟಿ ಆಗೋದು ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತೇಳಿ. ಮತ್ತು ಅವರು ಅದನ್ನು ಮಾಹಿರಿದ್ದಾರೆ, ಭಾಳ ಮಾತಾಡಲಾರ್ದು ಮಾಡಿ ತೋರಿಸುವಂಥ ಒಂದು ಪ್ರಸಂಗ ಅವರಲ್ಲಿ ವಿಶೇಷವಾಗಿ ಕಾಣುವಂಥದ್ದು ನೋಡ್ತಾ ಬಂದಿದ್ದೀವಿ. ಆ ದಿಶೆಯಲ್ಲಿ ಏನೇನು ಆಗ್ಬೋದು ಅನ್ನುವಂಥದ್ದು. ಇನ್ನು ಈ ಚರಿತ್ರೆ ಮಠದ ಸಹೋದರ ಎಷ್ಟರ ಮಟ್ಟಿಗೆ ಅವರ ಮಲ್ಲಿಕಾರ್ಜುನ್ ಎಷ್ಟರ ಮಟ್ಟಿಗೆ ವೀರಣ್ಣ ಅವರನ್ನ ಕೆಡುವಲ್ಲೇ ಪ್ರಮುಖ ಪಾತ್ರ ವಹಿಸ್ಬೋದು ಅಂತೇಳಿ. ಯಾಕಂದರೆ ಆ ಕುಟುಂಬದ ಮಧ್ಯದಲ್ಲೇ ತಿಕ್ಕಾಟಂತೆ ಅದ, ಅವ್ರ ಪರ ಇವ್ರ ಪರ. ಮತ್ತಿಬ್ಬರು ಮೂಲತಃ BJPಗರು, ಮೂಲತಃ ಸಂಘ ಪರಿವಾರದವರು. ಹೀಗಾಗಿ ಅವ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಅದ, ಯಾರು ನಾವು ಸಪೋರ್ಟ್ ಮಾಡಬೇಕು, ಯಾರು ಬಿಡಬೇಕು ಅಂತೇಳಿ. ಬಟ್ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ದರಿಂದಾಗಿ ಮಲ್ಲಿಕಾರ್ಜುನ ಅವರಿಗೆ ಮೋಸ್ಟ್ಲಿ ಈ BJP ಜನ ಸಪೋರ್ಟ್ ಮಾಡಲಿಕ್ಕಿಲ್ಲ. ಹೀಗಾಗಿ ಈ ವೀರಣ್ಣವರಿಗೆ ಒಂದು ಹೆಚ್ಚಿನ ಬಲ ಆಗ್ಬೋದೇನೋ ಅಲ್ಲೇ ಅನ್ನುವಂಥದ್ದು ಒಂದು ಮಾತು. ಒಟ್ಟಲ್ಲಿ ಮಾತುಗಳು ನಡೀತಾ ಇದ್ದಾವೆ. ಆ ಮಾತಿನಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ, ಅದು ಎಷ್ಟು ಮಟ್ಟಿಗೆ ಅವು ಒಂದು ಕಾರ್ಯರೂಪಕ್ಕೆ ಬರ್ತಾವೆ ಅನ್ನೋದು ಸಹಿತ ಇವತ್ತು ಒಂದು ರೀತಿ ಅಲ್ಲಲ್ಲಿ ಚರ್ಚೆ ನಡೀತಾ ಇದ್ದಾವೆ. ಇನ್ನು ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು
ಇಷ್ಟರಲ್ಲೇ ಎಂಟ್ರಿ ಹೊಡೆಯುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮೊದಲು ಯಡಿಯೂರಪ್ಪನವರು ಅಲ್ಲಿ ಎಂಟ್ರಿ ಹೊಡೆಯುವಂಥ ಪ್ರಯತ್ನ ನಡೆಸಿದ್ದಾರೆ, ವಿಜೇಂದ್ರು ಅವರು ಬರುವಂಥ ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಅವರಿಬ್ಬರು ಬರೋದರಿಂದ ಏನಾದರೂ ಪರಿಣಾಮ ಆಗ್ಬೋದಾ ಹೆಚ್ಚಿನ ಪ್ರಮಾಣ ಅಂತ ಅನ್ನೋದ್ರ ಜೊತೆಗೆ ಹೌದು ಅಲ್ಲೇ ಬಾಗಲಕೋಟೆಯ ಲಿಂಗಾಯತ ಸಮುದಾಯದಲ್ಲೇ ನಮ್ಮ ಚರಂತಿ ಮಠದ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಇದೆ, ಜೊತೆಗೆ ಯಡಿಯೂರಪ್ಪರ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಇದೆ. ಹೀಗಾಗಿ ಅವ್ರು ಬಂದ್ರೆ ಒಂದಿಷ್ಟು ದಿನ ಹೆಚ್ಚು ಮತಗಳು ಪರಿವರ್ತನೆ ಆಗ್ಬೋದು ಅನ್ನೋಂಥ ಒಂದು ಆಶಾವಾದವೂ ಅದ. ಆ ದಿಶೆಯಲ್ಲಿ ಅವರು ಬರೋ ಜೊತೆಗೆ ಇರೋ ದೊಡ್ಡ ಪ್ರಶ್ನೆ ಯತ್ನಾಳ್ ಬಾಗಲಕೋಟೆಗೆ ಬರ್ತಾರೇನು ಅಂತೇಳಿ. ಈವರೆಗಿನ ಒಂದು ಡೆವಲಪ್ಮೆಂಟ್ ನೋಡಿದಾಗ ಖಂಡಿಲ್ಲ ಬರ್ಬೋದು, ಇನ್ನು ಒಂದು ದಿನ 2 ದಿನದಲ್ಲೇ, ಮತ್ತು ಜೋರ್ದಾರಾಗಿ ಪ್ರಚಾರ ಮಾಡ್ಬೋದಿಲ್ಲ ಅಂತಲ್ಲ. ಈ ಪ್ರಚಾರ ಈ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಇಫೆಕ್ಟ್ ಆಗ್ತದೆ ಅನ್ನೋ ಸಹಿತ ಮುಂದಿನ ದಿನದಲ್ಲಿ ತಿಳಿಯುವಂಥದ್ದು. ಮತ್ತು ಜನ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಒಂದಿಷ್ಟು ಹೆಚ್ಚಿಗೆ ಅಂದರೂ ಅಡ್ಡಿ ಇಲ್ಲ. ಉಮೇಶ್ ಮೇಟಿ ಅವ್ರ ಪರವಾಗಿ ಹಳ್ಳಿಗಳ ಜನ ಮಾತಾಡೋದ್ರಿಂದಾಗಿ ಅವ್ರು ಗೆಲ್ತಾರೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಆಗಲಿಕ್ಕತ್ತದೆ. ಆದರೆ ಇದು ತಾತ್ಕಾಲಿಕ ಈಗಿನ ಮಟ್ಟಿಗೆ ಇದು ಇದೇ ರೀತಿಯಾಗಿ ಟೆಂಪೋ ಉಳಿತದಲ್ಲ ಲಾಸ್ಟ್ವರೆಗೆ ಅನ್ನುವಂಥದ್ದು ಅಷ್ಟ ಪ್ರಶ್ನದ. ಅದು ಉಳಿದ್ರೆ ಗೆಲ್ತಾರೆ ಅನ್ನುವಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ನಮ್ಮ ವೀರಣ್ಣ ಚರಂತಿಮಠ್ ಜೊತೆಗೆ ನಮ್ಮ ಉಮೇಶ್ ಮೇಟಿ ಅವರು ಇಬ್ಬರ ಮಧ್ಯದ ಈ ಒಂದು ರಂಗೇರಿದ ಫೈಟ್ ಅಲ್ಲಿಯ ಜನಕ್ಕೆ ಏನಪ್ಪ ಅಂದ್ರೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕನ್ಫ್ಯೂಷನ್ ಆಯಿತು. ಮತ್ತು ಇವ್ರು ಬಂದು ನಮ್ಗೆ ಒಳ್ಳೆಯದು, ಅವ್ರು ಬಂದರೆ ಒಳ್ಳೆಯದು ಅನ್ನುವಂಥ ಒಂದು ಭಾವನೆಗಳು ಅಲ್ಲಿ ತಲೆಯಲ್ಲಿರೋದ್ರಿಂದಾಗೆ ನಮ್ಮ ವಿಶೇಷವಾಗಿ ಎರಡೂ ಕಡೆ ಜನ ಇದ್ದಂಥವ್ರು ಯಾವ ಸರಿ ಅನ್ನೋಂಥ ಇನ್ನೂ ಕನ್ಫ್ಯೂಸನ್ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳೋದ್ರಿಂದಾಗಿ ಗೆಲ್ಲುವುದು ಯಾರು ನೋಡಿದ್ರೆ ಎರಡೂ ಕಡೆ ಪಾರ್ಟಿ ಜಬರ್ದಸ್ತಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಭೇಟಿ ಆಗ್ತಾ ಇದ್ದಾರೆ. ಪ್ರತಿ ಜನರನ್ನು ಕೇಳಿದಾಗ ಒಬ್ಬರು 4 ಮಂದಿನ ಕೇಳಿದಾಗ ಒಂದಿಷ್ಟು ಜನ ನಮ್ಮ ಏನೋ ಮೇಟಿ ಅವ್ರ ಕಡೆ, ಇನ್ನು ಕೆಲವರು ಜನ ನಮ್ಮ ಚರಂತಿಮಠ ಅವ್ರ ಕಡೆ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಒಬ್ಬರು ಟೀಕಾನು ಮಾಡ್ತಾ ಇದ್ದಾರೆ, ಇಲ್ಲ ಕೆಲಸ ಮಾಡಿಲ್ಲರಿ ಬರೀ ಗ್ಯಾರಂಟಿ ಅಂತ ಹೇಳ್ತಾರೆ, ಏನೂ ಮಾಡಿಲ್ಲ ಅಂತೇಳಿ BJP ಪರ ಇದ್ದಂಥವ್ರು, BJP ಮುಂದೆ ಯಾವ್ದ್ರ ವಿರೋಧ ಇದ್ದಂಥವ್ರು ಇಲ್ಲ ರೀ ಕೆಲಸ ಆಗ್ಯದ, ಗ್ಯಾರಂಟಿ ಮುಟ್ಟುತ್ತಾ ಇದ್ದಾವೆ, ಎಲ್ಲರೂ ಚಲೋ ಆಗಿದೆ, ಇನ್ನು ಕೆಲವ್ರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಈ ದೇಶದೊಳಗೆ ನಾವು ಈಗ ಹೇಳ್ತಿಲ್ಲ, ಪ್ರಿಫೋರ್ ಅಲಯನ್ಸ್ ಆಯಿತು, ಪ್ರಿಫೋರ್ ಜಡ್ಜ್ಮೆಂಟ್ ಆಯಿತು, ಯಾವುದೋ ಮಾಡೋದು ಭಾಳ ಕಷ್ಟ. ಪ್ರಿಫೋರ್ ಅಲಯನ್ಸ್ ಆದ್ದು ಗೆಲ್ತಾವ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಫ್ರೀ ಬೋನಾಗಿ ನಾವು ಏನಾದರೂ ಅದ್ರ ಬಗ್ಗೆ ಡಿಸೈಡ್ ಮಾಡಿದರೆ ಜನನೂ ಬೇರೆನೇ ಕೊಡ್ಬೋದು. ಯಾಕಂದ್ರೆ ಜನ ತಮ್ಮ ಮನದ ಮಾತನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಕ್ಕೆ, ಅದು ಪತ್ರಿಕಾ ಮಾಧ್ಯಮದಲ್ಲಿ ಹಂಚ್ಕೊಳ್ಳೋದು ಹಿಂದೆ ಮಾಡ್ತಾ ಇರ್ತಾರೆ. ಎಲ್ಲಿ ಬಿಡಪ್ಪ ನಮಗೆ ಯಾರು ಹೇಳಿ ಏನಾಗೋದು, ಇವರಿಂದ ನಾವು ಉದ್ಧಾರ ಆಗೋದು ಅಷ್ಟಾಗೋದು ಅನ್ನೋಂಥ ಒಂದು ಸಿವಿಕ್ ಮೆಂಟಾಲಿಟಿ ಬಂದುಬಿಟ್ಟದು ನಮಗೆಲ್ಲ. ಹೀಗಾಗಿ ಇವರ ಗೆಲ್ತಾರೆ ಇವರ ಸೋಲ್ತಾರೆ ಅಂತ ಹೇಳೋದು ಕಷ್ಟ. ಆದರೂ ಸಹಿತ ಅಲ್ಲಿ ಜನರಿಗೆ ಕೊಡೋದ್ರ ಮೇಲೆ ನಾವು ಗೆಸ್ ಮಾಡಿದ್ವಿ, ಆಗ್ಬೋದು ಇವಂದು ಆಗ್ಬೋದು ಅವಂದು ಆಗ್ಬೋದು ಅಂತೇಳಿ. ಅದೆಲ್ಲ ಅಂದ್ಕೊಂಡಂಗೆ ಆಗಲಾರ್ದು ಅನ್ನೋದಕ್ಕೆ ಅನೇಕ ಸಲ ಪ್ರೂಫ್ ಸಿಕ್ಕಂಗೆ ಆಗಿದಾವ. ಯಾಕಂದ್ರೆ ನಾವು ಏನೋ ಅಂತಿರ್ತೀವಿ, ಅದೇನೋ ಬರ್ತದೆ. ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆ ಒಳಗೆ 400 ಪಾರ್ ಅಂತ ಮೋದಿ ಅವರು ಎಲ್ಲ ಕಡೆ ಪ್ರಚಾರ ಮಾಡಿದರು. ಅದು ಆಗ್ಬೋದು ಅಂತ ಅದ್ರೊಳಗೆ 240 ಬಂದು ಬಿಟ್ಟಿದ್ರು ಮೋದಿಯವರು. ಹಿಂಗೂ ಆಗ್ತಾವ. ಅದಕ್ಕೆ ಪ್ರಚಾರ ಮಾಡಿದಷ್ಟು ಅವ್ರು ಜೋರು ಪ್ರಚಾರ ಮಾಡಿದರು, ಆದರೆ ಅದು ಆ ಪ್ರಮಾಣದಲ್ಲಿ ಮತ ಪರಿವರ್ತನೆ ಆಗಲಿಲ್ಲ. ಮತ್ತು ಇನ್ನೊಬ್ಬರು ಸಾಹಿತ್ಯಗಳು ಸರ್ಕಾರ ರಚನೆ ಮಾಡೋಂಗೆ ಬಂತು. ಹಂಗೆ ಇಲ್ಲೂ ಸಹಿತ ನಾವು ಗೆಲ್ತೀವಿ ಅಂತ ಎರಡು ಕಡೆ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಗೆಲುವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಯಾಕಂದರೆ ಇಬ್ಬರಿಗೂ ಸಮಕೂಸ್ತಾರಿದ್ದಾರೆ. ಮ್ಯಾಕ್ಸಿಮಮ್ ಈಗೇನದಪ್ಪ ಅಂದ್ರೆ ಗ್ಯಾರಂಟಿಗಳ ಬಗ್ಗೆ ಭಾಳ ನಡೀತಾ ಇದೆ, ಜನಕ್ಕೂ ಅದು ಬೇಕಾಗಿದೆ. ಅದನ್ನು ಬಂದ್ ಮಾಡಿ ಹಿಡಿದಾರೋ ಎಲ್ಲರೂ ನಾವು BJPಗೆ ಮತ ಹಾಕಿದಾರೋ ಅನ್ನೋಂಥ ಭಯನವ್ರಿಗೆ ಕಾಣ್ತಾ ಇದ್ದಾರೆ. ಈ ಭಯ ಕಾಣೋದ್ರಿಂದಾಗೆ ನಾವಿಷ್ಟು ಹೇಳ್ಬೋದು ಈ ಸಂದರ್ಭದಲ್ಲೇ, ಇಲ್ಲ ಗ್ಯಾರಂಟಿ ಕೊಟ್ಟಂಥ ಸಿದ್ದರಾಮಯ್ಯನವರು ಸ್ವಲ್ಪ ಅದಕ್ಕೆ ಮೇಲಿದ್ದಾರೆ ಅಂತ ಹೇಳ್ಬೇಕಾಗ್ತದೆ, ಮತ್ತೇನಿಲ್ಲ ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಕೊಳ್ಳಿ. 16 ನ್ಯೂಸ್ ಅಂತ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.